ದರ್ಶನ್ ಅಂಡ್ ಗ್ಯಾಂಗ್ಗೆ ನ್ಯಾಯಾಂಗ ಬಂಧನದ ಅವಧಿ ವಿಸ್ತರಣೆಯಾಗಿದೆ. ಈಗ ಕೋರ್ಟ್ನಿಂದ ಬರ್ತಾ ಇರುವಂತಹ ಅಪ್ಡೇಟ್ಸ್, ದರ್ಶನ್ ಅಂಡ್ ಗ್ಯಾಂಗ್ ನ್ಯಾಯಾಂಗ ಬಂಧನ ಅವಧಿ ವಿಸ್ತರಣೆಯಾಗಿರೋದು. ಎಷ್ಟು ದಿನಕ್ಕೆ ನ್ಯಾಯಾಂಗ ಬಂಧನ ಕೊಟ್ಟಿದ್ದಾರೆ? ಈಗ ಸೆಪ್ಟೆಂಬರ್ 12ರವರೆಗೆ ನ್ಯಾಯಾಂಗ ಬಂಧನ ವಿಸ್ತರಣೆಯಾಗಿದೆ. ಅಂದ್ರೆ 3 ದಿನ ಮಾತ್ರ ಈಗ ನ್ಯಾಯಾಂಗ ಬಂಧನ ವಿಸ್ತರಣೆಯಾಗಿರೋದು. ಸೊ 3 ದಿನ ನ್ಯಾಯಾಂಗ ಬಂಧನ ವಿಸ್ತರಿಸಿ ಕೋರ್ಟ್ ಆದೇಶವನ್ನ ಕೊಟ್ಟಿದೆ. ಇಲ್ಲಿಯವರೆಗೂ ಕೂಡ 14 ದಿನ ಈ ರೀತಿಯಾಗಿ ನ್ಯಾಯಾಂಗ ಬಂಧನದ ಅವಧಿ ವಿಸ್ತರಣೆ ಆಗ್ತಾ ಇತ್ತು. ಈಗ 3 ದಿನ ನ್ಯಾಯಾಂಗ ಬಂಧನದ ಅವಧಿ ವಿಸ್ತರಣೆಯ ಆಗಿರೋದು. ಈಗ ಯಾಕೆ ಏನು ಅನ್ನುವಂಥದ್ದನ್ನ ನನ್ನ ಸಹೋದ್ಯೋಗಿಯಿಂದಲೂ ಕೂಡ ಮಾಹಿತಿಯನ್ನ ಪಡ್ಕೊಳ್ಳೋಣ. ಸೊ ಸೆಪ್ಟೆಂಬರ್ 12ರವರೆಗೂ ಕೂಡ ನ್ಯಾಯಾಂಗ ಬಂಧನ ಮುಂದುವರೆದಿದೆ. ಈಗ ಇವತ್ತು ಕೋರ್ಟ್ಗೆ ಹಾಜರುಪಡಿಸಲಾಯಿತು ಅವರನ್ನ. ಬಳ್ಳಾರಿ ಜೈಲಿನಿಂದ, ಪರಪ್ಪನಗ್ರಹಾರದಿಂದ ಎಲ್ಲ ಕೋರ್ಟ್ ಎಲ್ಲೆಲ್ಲಿ ಜೈಲಲ್ಲಿದ್ದಾರೆ ಅವರೆಲ್ಲರೂ ಕೂಡ ಕೋರ್ಟಲ್ಲಿ ಇವತ್ತು ವಿಡಿಯೋ ಕಾನ್ಫರೆನ್ಸ್ ಮೂಲಕವಾಗಿ ಹಾಜರಾದರು. 17 ಆರೋಪಿಗಳು 24ನೇ ACMM ಕೋರ್ಟ್ಗೆ ಆರೋಪಿಗಳನ್ನು ಹಾಜರುಪಡಿಸಿದ್ರು. ಅದಾದ ನಂತರ ಕೋರ್ಟ್ ಇವತ್ತು ಹೇಳಿರೋದು 12ನೇ ತಾರೀಕಿನವರೆಗೂ ಕೂಡ ನ್ಯಾಯಾಂಗ ಬಂಧನವನ್ನ ವಿಸ್ತರಿಸಿ ಆದೇಶವನ್ನ ಹೊರಡಿಸಿದೆ. ಯಾಕೆ 3 ದಿನದವರೆಗೂ ಕೂಡ ಈಗ ವಿಸ್ತರಣೆಯಾಗಿದೆ ಅನ್ನುವಂಥದ್ದು ನೋಡಬೇಕಾಗಿದೆ. ಅದನ್ನು ನನ್ನ ಸಹೋದ್ಯೋಗಿಯಿಂದ ಕೊಡೋಣ, ಮಾಹಿತಿಯನ್ನು ಪಡ್ಕೊಳ್ಳೋಣ. ಕೋರ್ಟ್ನಲ್ಲಿ ಏನೆಲ್ಲ ಬೆಳವಣಿಗೆಗಳು ಇವತ್ತು ಆಗಿದೆ ಅನ್ನುವಂಥದ್ದನ್ನು. ಸೊ ಇವತ್ತು ವಿಚಾರಣೆಗೆ ಹಾಜರಾದರೂ 17 ಆರೋಪಿಗಳು. 24ನೇ ACMM ಕೋರ್ಟ್ಗೆ ಹಾಜರುಪಡಿಸಲಾಯಿತು. ಅವರನ್ನ ವಿಡಿಯೋ ಕಾನ್ಫರೆನ್ಸ್ ಮೂಲಕವಾಗಿ ಆರೋಪಿಗಳನ್ನು ಹಾಜರುಪಡಿಸಲಾಯಿತು. ನನ್ನ ಸಹೋದ್ಯೋಗಿ ಈಗ ಕ್ರೈಮ್ ಬ್ಯೂರೋ ಹೆಡ್ ಆಗಿರುವಂತಹ ಮುರಳೀಧರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮುರಳಿ, ಈಗ 3 ದಿನಕ್ಕೆ ನ್ಯಾಯಾಂಗ ಬಂಧನದ ಅವಧಿ ವಿಸ್ತರಣೆ ಆಗಿದ್ಯಾಕೆ? ಇಲ್ಲಿಯವರೆಗೂ 14 ದಿನ ಈ ರೀತಿಯಾಗಿ ವಿಸ್ತರಣೆ ಆಗ್ತಾ ಬರ್ತಾ ಇತ್ತು. ಈಗ 3 ದಿನಕ್ಕೆ ಯಾಕೆ? ಏನಿದೆ ಅಪ್ಡೇಟ್ಸ್? ಏನಾಯ್ತು ಕೋರ್ಟಲ್ಲಿ? ಅರುಣ್, ಏನಂದ್ರೆ 3 ದಿನಕ್ಕೆ ಎಕ್ಸ್ಟೆಂಡ್ ಆಗ್ಲಿಕ್ಕೆ ಕಾರಣ, ಕಮಿಟ್ ಮಾಡ್ಲಿಕ್ಕೆ ಅಂದ್ರೆ ಪ್ರಕರಣವನ್ನ ಕಮಿಟ್ ಮಾಡಿ ಅದನ್ನ ಸೆಷನ್ಸ್ ಕೋರ್ಟ್ಗೆ ಅದನ್ನ ಟ್ರಾನ್ಸ್ಫರ್ ಅನ್ನ ಮಾಡ್ತಾರೆ. ಅಂದ್ರೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ ನಲ್ಲಿ ಇದುವರೆಗೂ ನಡೀತಾ ಇದ್ದಂತ ಪ್ರೊಸೀಡಿಂಗ್ಸ್ ಏನಿತ್ತು, ಈಗ ದೋಷಾರೋಪ ಪಟ್ಟಿ ಸಲ್ಲಿಕೆ ಆದ ಬಳಿಕ ಅದನ್ನೆಲ್ಲ ಕೂಡ ಸೆಷನ್ಸ್ ಕೋರ್ಟ್ ಕೊಲೆ ಪ್ರಕರಣ ಆಗಿರೋ ಹಿನ್ನೆಲೆಯಲ್ಲಿ 7 ವರ್ಷಕ್ಕಿಂತ ಹೆಚ್ಚಿನ ಶಿಕ್ಷೆ ಪ್ರಮಾಣ ಆ ಹಿನ್ನೆಲೆಯಲ್ಲಿ ಅದನ್ನ ಸೆಷನ್ಸ್ ಕೋರ್ಟ್ಗೆ ಟ್ರಾನ್ಸ್ಫರ್ ಅನ್ನ ಕೊಡ್ತಾರೆ. ಅಂದ್ರೆ 12ನೇ ತಾರೀಕು ಅದನ್ನ ಕಮಿಟ್ ಮಾಡಿ ಸೆಷನ್ಸ್ ಕೋರ್ಟ್ ಅಲ್ಲಿ ನಿನ್ನೆದ್ರು ಪ್ರೊಸೀಡಿಂಗ್ಸ್ ಗಳೆಲ್ಲ ಕೂಡ ನಡೆಯುವಂತದ್ದು ಸೆಷನ್ಸ್ ಕೋರ್ಟ್ ನಲ್ಲಿ. ಅದು ಜಾಮೀನು ಇರ್ಬೋದು ಮತ್ತು ಅದನ್ನ ವಾದ ಪ್ರತಿವಾದ, ಅರ್ಜಿ ವಿಚಾರಣೆ ಇದೆಲ್ಲ ಕೂಡ ಸೆಷನ್ಸ್ ಕೋರ್ಟ್ ಅಲ್ಲಿ ನಡೆಯುವ ಹಿನ್ನೆಲೆಯಲ್ಲಿ 12ನೇ ತಾರೀಕಿಗೆ ಕಮಿಟ್ಮೆಂಟ್ ಅನ್ನ ಮಾಡ್ಲಿಕ್ಕೆ ಅದನ್ನ 3 ದಿನಗಳ ಕಾಲ ಮುಂದುವರ್ತಿರುವಂತದ್ದು. ಅಂದ್ರೆ 11ನೇ ತಾರೀಕು ಇಡೀ ಪ್ರಕರಣದ ಆರೋಪಿಗಳನ್ನ ಬಂಧನ ಮಾಡಲಾಗಿತ್ತು. 90 ದಿನಗಳು ಇವತ್ತಾಗಿದ್ದಾವೆ ಮತ್ತು 11ನೇ ತಾರೀಕಿಗೆ ಇಡೀ ಪ್ರಕರಣ ಕಂಪ್ಲೀಟ್ ಆಗುತ್ತೆ. ಆ ಹಿನ್ನೆಲೆಯಲ್ಲಿ 12ನೇ ತಾರೀಕು ಇಡೀ ಪ್ರಕರಣವನ್ನು ಸೆಷನ್ಸ್ ಕೋರ್ಟ್ಗೆ ವರ್ಗಾವಣೆಯನ್ನ ಮಾಡ್ತಾರೆ. ಅದಕ್ಕೋಸ್ಕರ 3 ದಿನಗಳ ಕಾಲ ಮಾತ್ರ ನ್ಯಾಯಾಂಗ ಬಂಧನವನ್ನ ವಿಸ್ತರಣೆ ಮಾಡಿ ಆದೇಶವನ್ನ ಮಾಡಿರುವಂತದ್ದು. ಅರುಣ್, ಓಕೆ, ಹಾಗೆ ಸಂಪರ್ಕದಲ್ಲಿರಿ ಮುರಳಿ. ವಾಪಸ್ ಬರ್ತೀವಿ ನಿಮ್ಮ ಹತ್ರ.